ಇವತ್ತಿನ ಈ ವಿಡಿಯೋದಲ್ಲಿ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ ಏನು ಹೇಳ್ತಾ ಇದ್ದೀನಿ, ಈ ಜಾಬಲ್ಲಿ ನಿಮ್ದು ಏನಿರುತ್ತೆ ಅಂದರೆ ಕಂಪನಿ ಕಡೆಯಿಂದ ಇರುವಂಥ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರದ್ದು ಡೇಟಾಸ್ಗಳನ್ನೆಲ್ಲ ಒಂದು ಫೀಲ್ಡ್ ಮಾಡೋದಿರುತ್ತೆ. ಸುಮಾರು ಥರದ ಡಿಫ್ರೆಂಟ್ ನಿಮಗೆ ಟಾಸ್ಕ್ಗಳನ್ನ ಕೊಡ್ಬೋದು ಕಂಪನಿ ಕಡೆಯಿಂದ. ಬಟ್ ಆದರೆ ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನಾನು ಹೇಳ್ತಾ ಇರೋಂಥ ಕಂಪನಿ ಬಂದ್ಬಿಟ್ಟು ಅಮೆಝಾನ್ ಕಂಪನಿಯಲ್ಲಿರುವಂಥ ಎಂಪ್ಲಾಯೀಸ್ ಏನಿರ್ತಾರಲ್ವ ಅವ್ರದ್ದು ಒಂದು ಏನು ಅಟೆಂಡೆನ್ಸ್ ರಿಲೇಟೆಡ್ ಆಯಿತು, ಮತ್ತು ಅವ್ರಿಗೆ ಏನಾದರೂ ಸಪೋರ್ಟ್ ಬೇಕಾದರೆ, ಮತ್ತು ಫೋನ್ ಮೂಲಕ ಸುಮಾರು ಥರದ ಕ್ವೈರೀಸ್ಗಳು ಬರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಡೇಟಾ ಎಂಟ್ರಿ ರಿಲೇಟೆಡ್ ನೀವು ಇಲ್ಲಿ ಅಟೆಂಡೆನ್ಸ್ ಹಾಕೋದು ಕೂಡ ಕೆಲಸ ಇರುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಇನ್ನೂ ಏನಾದರೂ ನಿಮ್ಮ ಒಂದು ಏನು ಮ್ಯಾನೇಜರ್ ಅಥವಾ ನಿಮಗೆ ಏನು ರಿಪೋರ್ಟಿಂಗ್ ಯಾರು ಮಾಡ್ಕೋತೀರಿ ಅವ್ರು ಹೇಳುವಂಥ ಪ್ರತಿಯೊಂದು ಟಾಸ್ಕ್ಗಳನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀರಿ. ಆಲ್ ಓವರ್ ಹೇಳೋದಾದ್ರೆ ಇಲ್ಲಿ ಡೇಟಾ ಎಂಟ್ರಿ ವರ್ಕ್ ಇರುತ್ತೆ. ಆ್ಯಂಡ್ ಪ್ಲಸ್ ಇಲ್ಲಿ ಅಮೆಝಾನ್ ಎಂಪ್ಲಾಯೀಸ್ ರಿಲೇಟೆಡ್ ನಿಮ್ದು ವರ್ಕ್ ಇರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಲ್ಲೂ ಕೂಡ ಕಂಪನಿ ಕಡೆಯಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಈ ಕಂಪನಿಗೆ ಯಾಕೆ ನಾವು ಜಾಯ್ನ್ ಆಗಬೇಕು ಅನ್ನೋದನ್ನು ನಾನು ಮುಖ್ಯವಾಗಿ ನಿಮಗೆ ಇಲ್ಲಿ ತಿಳಿಸ್ತೀನಿ. ಸಪೋಸ್ ನೀವು ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರೋದು ಅಮೆಝಾನ್ ಕಂಪನಿಯಲ್ಲಿ ಡಾಟಾ ಎಂಟ್ರಿ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಅಮೆಝಾನ್ ಕಡೆಯಿಂದ ಇಲ್ಲಿ ಯಾವುದೇ ರೀತಿ ಫೀಸ್ ಆಯಿತು ಡೆಪಾಸಿಟ್ ಆಯಿತು ಕೇಳೋದಿಲ್ಲ. ಹೀಗಾಗಿ ಇಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಏನಾದರೂ ನಿಮ್ಗೆ ಆ ರೀತಿ ಕ್ವೈರೀಸ್ಗಳು ಬಂದರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿ. ಓಕೆ, ಅಂಡ್ ಅಲ್ಲೂ ಕೂಡ CTK ಅನ್ನೋ ಒಂದು ಪ್ರೊಫೈಲ್ಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ ಅಮೆಝಾನದಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಅಮೆಝಾನ್ ಕಂಪನಿ ರಿಲೇಟೆಡ್ ಎಲ್ಲ ಮಾಹಿತಿ ಸಿಗುತ್ತೆ. ಒಂದ್ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಪೊಸಿಷನ್ ಬಗ್ಗೆ ನಾವಿಲ್ಲಿ ಹೇಳಿದ್ರೆ ನಿಮ್ದು ಇಲ್ಲಿ ಕೆಲಸ ಏನಿರುತ್ತೆ ಅಂತ. ಸೊ ಮೇನ್ ಇರೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಮೆಝಾನಲ್ಲಿ HR ಟೀಮ್ ಜೊತೆಗೆ ನೀವು ಆಸ್ ಅ ಸಪೋರ್ಟ್ ಆಗಿ ನೀವು ವರ್ಕ್ ಮಾಡ್ತೀರಾ. ಆ್ಯಂಡ್ ಮೇನ್ ಮುಖ್ಯವಾಗಿ ನೀವೇನು ಮಾಡ್ತೀರಾ ಅಂದರೆ ಅಮೆಝಾನ್ ಎಂಪ್ಲಾಯೀಸ್ದು ಅಟೆಂಡೆನ್ಸ್ ಆಯಿತು, ಅವ್ರ ಟೈಮಿಂಗ್ ರೆಕಾರ್ಡ್ಸ್ಗಳಾಯಿತು, ಲೈಕ್ ಇವಾಗ ವರ್ಕ್ ಮಾಡ್ತಾ ಇರ್ತಾರಲ್ವಾ, ಎಷ್ಟು ಗಂಟೆಗೆ ಓಪನ್ ಮಾಡಿದ್ದಾರೆ ವರ್ಕ್ ಮಾಡೋದಕ್ಕೆ, ಎಷ್ಟು ಗಂಟೆಗೆ ಕ್ಲೋಸಿಂಗ್ ಮಾಡಿದ್ದಾರೆ, ಅದನ್ನೆಲ್ಲ ನೀವೇನು ಮಾಡ್ಕೊಂಡ್ರೆ ಒಂದು ಶೀಟ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ, ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಸುಮಾರು ಥರದ ನಿಮಗೆ ಕೆಲವೊಂದು ಫೋನ್ ಕಾಲ್ ಮೂಲಕ, ಚಾಟ್ ಮೂಲಕ ಎನ್ಕ್ವೈರೀಸ್ ಬರ್ಬೋದು. ಅವುಗಳು ಕೂಡ ನೀವು ಸಾಲ್ವ್ ಮಾಡೋದಿರುತ್ತೆ. ಈ ರೀತಿ ನೀವು ವರ್ಕ್ ಮಾಡ್ತೀರಾ. HR ಟೀಮ್ ಜೊತೆ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಹೇಳಿದಾರೆ ಅವರು ಫೋನ್ ಮತ್ತು ಚಾಟ್ ಮೂಲಕ ನಿಮಗೆ ಸುಮಾರು ಥರದ ಕ್ವೈರೀಸ್ಗಳು ಬರ್ಬೋದು. ಮತ್ತು ಇಲ್ಲಿ ಮೇನ್ ಅಂತಂದರೆ ಅಮೆಝಾನ್ ಎಂಪ್ಲಾಯೀಸ್ದು ಅಟೆಂಡೆನ್ಸ್ ಎಲ್ಲ ಹಾಕೋದು ನಿಮ್ಮ ಕೆಲಸ ಇರುತ್ತೆ. ಆ್ಯಂಡ್ ಅವ್ರದ್ದು ಶೀಟ್ ಒಂದು ರೆಕಾರ್ಡ್ ಇಟ್ಕೋಬೇಕಾಗುತ್ತೆ ನೀವು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರ್ತಿರ್ಬೇಕಂತ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಇಲ್ಲಿ ನಿಮಗೆ ಕನ್ನಡ ಮಾತ್ರ ಬಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ನಿಮಗೆ ಕನ್ನಡ ಪ್ಲಸ್ ನಿಮಗೆ ಇಂಗ್ಲೀಷ್ ಬರುತ್ತೆ, ಅದು ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ, ಲೈಕ್ ಇವಾಗ ಇಮೇಲ್ಸ್ ಎಲ್ಲ ಬಂದರೆ ಮತ್ತು ಯಾವುದಾದ್ರು ರಿಪೋರ್ಟ್ಸ್ಗಳನ್ನ ಕಳಿಸಿ ಅಂತ ಬಂದರೆ ನಿಮ್ಗೆ ಓದಿ ನೋಡಿ ಅದನ್ನು ಕಳಿಸೋ ಆ ಥರ ಇರಬೇಕು. ಇಲ್ಲ ನಮಗೆ ಬರಲ್ಲ ಅಂತಂದರೆ ಅಪ್ಲೈ ಮಾಡಬೇಡಿ. ಕನ್ನಡ ಬರುತ್ತೆ ಮಾತ್ರ ಅಂದರೆ ಲೇಟೆಸ್ಟ್ ನಾನು ಹಾಕಿರೋಂಥ ವೀಡಿಯೋಸ್ಗಳು ನೋಡಿ ಅದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಬೇಸಿಕ್ ಕ್ವಾಲಿಫಿಕೇಷನ್ ಬಗ್ಗೆ ನಾವಿಲ್ಲಿ ನೋಡಿದರೆ ನಿಮಗೆ ಮಿನಿಮಮ್ ಒಂದು 6 ತಿಂಗಳಾದರೂ ಯಾವುದಾದ್ರೂ BPO ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡಿದ್ದು ಪರವಾಗಿಲ್ಲ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅಥವಾ ನಿಮಗೆ ಅಮೆಝಾನಲ್ಲಿ ಏನಾದರೂ ವರ್ಕ್ ಮಾಡಿದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಆದರೂ ಅಥವಾ ಅದಕ್ಕೆ ಈಕ್ವಲ್ ಆಗಿರುವಂಥ ಡಿಗ್ರಿ ಆದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಲೈಕ್ ಇವಾಗ ನಿಮ್ಮದು BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆಗಿದ್ದರೆ ಪರವಾಗಿಲ್ಲ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇದು ಒಂದು ಡಿಗ್ರಿಗೆ ಈಕ್ವಲ್ ಡಿಪ್ಲೊಮಾ ಅಂತ ಕೂಡ ಹೇಳ್ತಾರೆ. ಸೊ ಡಿಪ್ಲೊಮಾ ಸಪೋಸ್ ಇದ್ದರೆ ಸೊ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ರಿಲೇಟೆಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಂಡ್ ಮೇನ್ ಅಂದರೆ ವರ್ಡ್ ಮತ್ತು ಎಕ್ಸೆಲ್ ಬರ್ತಿರಬೇಕು. ಓಕೆ, ಸಪೋಸ್ ಬರಲ್ಲ ಅಂದರೆ ಇವತ್ತೇ ಕ್ಲಾಸ್ ಹಚ್ಕೊಳ್ಳಿ. ಬಟ್ ಆದರೆ ಇದು ಬಂದರೆ ನಿಮಗೆ ಮತ್ತೆ ಬೇರೆ ಕಂಪ್ನಿಯಲ್ಲಿ ಕೂಡ ಜಾಬ್ ಸಿಗುತ್ತೆ. ಒಂದ್ಸಾರಿ ಇದನ್ನು ಕೂಡ ನೀವು ಕಲ್ತ್ಕೊಂಡು ಇಟ್ಕೊಂಡ್ರೆ ದಟ್ ಈಸ್ ಗುಡ್. ಓಕೆ, ಸೊ ಇದು ಫ್ರೆಷರ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದು ಕ್ಯಾಂಡಿಡೇಟ್ನೇ ತಗೋತಾರೆ ಅವರು. ಸೊ ಹೀಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ನಾವು ಅಂತ ಇರುತ್ತೆ. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಾನು ಸ್ವಲ್ಪ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ. ಇಲ್ಲೋದು ನೀವು ಆಮೇಲೆ ಇಮೇಲ್ ಅಡ್ರೆಸ್ನ ಹಾಕಬೇಕು. ಓಕೆ, ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ನಂತರ ಕಂಟಿನ್ಯೂ ಅಂತ ಮಾಡಬೇಕು. ಸೊ ನಂತರ ಇಲ್ಲಿ ಮತ್ತೆ ಇಮೇಲ್ ಅಡ್ರೆಸ್ ಕೇಳುತ್ತದು. ಸೊ ಇಲ್ಲಿಂದ ನೀವು ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿಬಿಟ್ಟು ನಂತರ ಕಂಟಿನ್ಯೂ ಮಾಡಿದರೆ ಇಲ್ಲೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿಂದ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆಯಪ್ಪ ಅಂತಂದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಪ್ರತಿಯೊಬ್ಬರಿಗೂ ನಾನು ಉತ್ತರಿಸ್ತೀನಿ. ಆ್ಯಂಡ್ ನಮಗೆ ಲಿಂಕ್ ಬೇಕಂದರೆ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ, ನಂಗೆ ಲಿಂಕ್ ಬೇಕು ಅಂತ ನಾನು ಎಲ್ರಿಗೂ ಲಿಂಕ್ ಕಳಿಸ್ತೀನಿ. ಓಕೆ, ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.